ನಮಸ್ಕಾರಗಳು ಆತ್ಮೀಯ ಗೆಳೆಯರೇ, ಹಿತೈಷಿಗಳೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಕೆಲವು ವೇಳೆ ನಮ್ಮ ಅಂತರಂಗದಿಂದಲೇ ನಾವು ಗಟ್ಟಿಯಾಗಬೇಕು. ಆಗ ನಮ್ಮ ಬಹಿರ್ಮುಖ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದೆರಡು ಸಣ್ಣ ಉದಾಹರಣೆಗಳನ್ನು ಈ ದಿನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಗೆಳೆಯರೇ. ಒಂದು ರೇಷ್ಮೆ ಹುಳು ತನ್ನ ಸುತ್ತ ತಾನೇ ಪ್ರಬಲವಾಗಿ ನಿರ್ಮಿಸಿಕೊಂಡಂತಹ ರೇಷ್ಮೆ ಗೂಡಿನಿಂದ ತದನಂತರ ಹೊರಬರುವ ಪ್ರಯತ್ನವನ್ನು ಮಾಡುತ್ತೆ. ಹೊರಬರುವ ಪ್ರಯತ್ನದ ಆ ಒಂದು ಕಾಲಘಟ್ಟದಲ್ಲೇ ಅದು ಗಟ್ಟಿಯಾಗುತ್ತೆ. ತದನಂತರ ಚಿಟ್ಟಿಯಾಗಿ ಆ ಗೂಡಿಂದ ಹೊರಬರುತ್ತೆ. ಆ ಪ್ರಕ್ರಿಯೆಯಲ್ಲಿ ನಾವೇನಾದರೂ ಅದಕ್ಕೆ ಸಹಾಯ ಮಾಡೋಕ್ಕೆ ಹೋಗಿ ಆ ಗೂಡನ್ನು ಕತ್ತರಿಸಿದ್ರೆ ಹುಳು ಸತ್ತೋಗುತ್ತೆ, ಚಿಟ್ಟೇ ಆಗಲ್ಲ. ಅಂದರೆ ಮನುಷ್ಯ ತನ್ನ ಒಳಗಡೆ ಆಪತ್ತುಗಳು, ಕಷ್ಟಗಳು ಬಂದಾಗ ಒಳಗಡೆಯಿಂದ ಗಟ್ಟಿಯಾಗಬೇಕು. ಇತರ ಸಹಾಯಕ್ಕಿಂತ ಮನುಷ್ಯ ತನಗೆ ತಾನೇ ಗಟ್ಟಿಯಾಗುವುದು ಭಾಳ ಯಶಸ್ಸನ್ನು ತಂದುಕೊಡುತ್ತೆ ಗೆಳೆಯರೆ. ಈ ಕೋಳಿ ಮೊಟ್ಟೆ ಇದೆಯಲ್ಲ, ಅದನ್ನು ನಾವು ಹೊರಗಡೆಯಿಂದ ಹೊಡೆದಾಗ ಅದರಿಂದ ಮರಿಯಾಗಲ್ಲ, ಮೊಟ್ಟೆ ನಾಶ ಆಗುತ್ತೆ. ಆದರೆ ಒಳಗಡೆಯಿಂದನೇ ಅದು ಒಡೆದಾಗ ಅದರಿಂದ ಮರಿ ಹೊರಬರುತ್ತೆ. ಅಂದರೆ ನಮ್ಮ ಅಂತರಂಗದಲ್ಲಿ ನಾವು ಅನೇಕ ಸವಾಲುಗಳನ್ನು, ಅದಕ್ಕೆ ಪರಿಹಾರಗಳನ್ನು ಚಿಂತಿಸಿ ಪಡ್ಕೋಬೇಕು. ಸವಾಲುಗಳನ್ನು ದಿಟ್ಟ ಮತ್ತು ಅದ್ಭುತವಾದ ಕಲ್ಪನಾ ಶಕ್ತಿಯೊಂದಿಗೆ ಎದುರಿಸಿ ಗೆಲ್ಲಬೇಕು. ಸುದೀರ್ಘವಾದ ತಾಳ್ಮೆ ಬೇಕು. ನಮ್ಮಲ್ಲಿರ್ತಕ್ಕಂಥ ಯಾವುದೇ ಗುಣಗಳು ನಮಗೆ ಮಾನ್ಯತೆ ತಂದುಕೊಡೋದು ನಾವು ಸುದೀರ್ಘ ಕಾಲ ಅದನ್ನು ಉಳಿಸ್ಕೊಂಡಾಗಲೇ, ಒಂದು ಪ್ರಕ್ರಿಯೆ ನಡೆದಾಗಲೇ ಸಾಧ್ಯ. ಒಂದು ಸಂದರ್ಭದಲ್ಲಿ ಇಬ್ಬರು ದೇವರಿಂದ ನಾವು ಒಂದು ಬೆಳವಣಿಗೆಯನ್ನು ಮಾಡ್ಕೋತೀವಿ ಅಂತೇಳಿ ಒಬ್ಬರು ಗರಿಕೆ ಮತ್ತು ಬಿದಿರನ್ನು ಪಡ್ಕೊಂಡ್ರಂತೆ. ಗರಿಕೆಯನ್ನು ಪಡ್ಕೊಂಡವನು ಚೆನ್ನಾಗಿ ಬೆಳೆಸಿ ಭಾಳ ವೇಗವಾಗಿ ಅದರ ಬೆಳವಣಿಗೆಯನ್ನು ಕಾಣ್ತಾನೆ. ಗರಿಕೆ ಬೇಗ ಬೆಳೆದು ಹರಡಿ ಹಸುರಾಗಿ ನಳನಳಿಸುತ್ತೆ. ಬಿದಿರು ಬೆಳೆಯಲ್ಲ ಬೇಗ. ಅದಕ್ಕೆ ಬಿದಿರನ್ನ ಪಡ್ಕೊಂಡು ಆತ ಕೇಳ್ತಾನಂತೆ ದೇವ್ರನ್ನ, ಏನು ನನ್ನ ಬಿದಿರು ಬೆಳೀಲೇ ಇಲ್ಲ ಅಂತ. ಅದಕ್ಕೆ ದೇವ್ರು ಹೇಳ್ತಾನಂತೆ, ಹಂಗೆ ಇಬ್ಬರು ಕಷ್ಟಪಟ್ಟು ಬೆಳವಣಿಗೆ ಮಾಡ್ತಾಯಿರಿ, ಕಾಲ ಬರುತ್ತೆ ಅಂತ. ತದನಂತರ ಎಷ್ಟೇ ದಿನ ಆದರೂ ಕೂಡ ಗರಿಕೆ ತಾನು ಹರಡಿಕೊಳ್ಳುತ್ತಲೇ ಸಾಗಿದ್ರೆ ಬಿದಿರು ಬೆಳವಣಿಗೆನೇ ಆಗಲ್ಲ, ಅದು ಮೊಳಕೆನೇ ಬರಲ್ಲ. ಆಗ ಮತ್ತೆ ಅವನು ಬಿದಿರು ಬೆಳೆದ ಆತ ಕೇಳ್ತಾನಂತೆ ದೇವ್ರನ್ನ, ಏನು ಇಷ್ಟೊಂದು ಇದು ನಾನು ಅಷ್ಟೇ ಕಷ್ಟಪಟ್ಟು ಬೆಳೀತಾಯಿದ್ರು, ಆ ಬಿದಿರು ಇನ್ನೂ ಕೂಡ ಮೊಳಕೆ ಹೊಡೆದಿಲ್ಲ ಅಂತ. ಅದಕ್ಕೆ ಮತ್ತೆ ಉತ್ತರ, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಂತ. ನಂತರದ ದಿನಗಳಲ್ಲಿ ಬಿದಿರು ಸಣ್ಣ ಮೊಳಕೆ ಹೊಡೆಯುತ್ತಂತೆ. ಕೆಲವೇ ವಾರಗಳಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಲ್ಲುತ್ತಂತೆ. ಅಂದರೆ ಮೊದಲೇನು ಅದು ಬೆಳೀತಾ ಇರಲಿಲ್ವಾ? ಖಂಡಿತ ಬೆಳೀತಾ ಇತ್ತು. ಭಾಳ ಎತ್ತರಕ್ಕೆ ಬೆಳೆಯಲು ಬೇಕಾದಂಥ ಅವಶ್ಯವಾದ ಸಿದ್ಧತೆಯನ್ನು ಒಳಗಡೆಯಿಂದ ಮಾಡ್ಕೋತಾ ಇತ್ತು. ಒಳಗಡೆ ಆಳಕ್ಕೆ ಬೇರು ಬೀಳ್ತಾಯಿತ್ತು. ಅಷ್ಟು ಆಳಕ್ಕೆ ಬೇರು ಬಿಟ್ಟಿದ್ದರಿಂದಲೇ ಅದು ಭಾಳ ಎತ್ತರಕ್ಕೆ ಬೆಳೆಯೋಕ್ಕೆ ಬಿದಿರಿಗೆ ಸಾಧ್ಯ ಆಯಿತು. ಅದೇ ಥರ ನಾವು ಭಾಳ ಆಪತ್ತುಗಳನ್ನು, ಸಂಕಟಗಳನ್ನು, ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ನಮ್ಮ ಮನೋಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಆಳವಾಗಿ ನಮ್ಮಲ್ಲೇ ನಾವು ಬೆಳಿಬೇಕು. ಅಂತರಂಗ ಶುದ್ಧಿಯಾಗಬೇಕು. ಆವಾಗ ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅನ್ನುವ ಹಾಗೆ ನಮ್ಮೊಳಗಡೆ ನಾವು ಪಡೆದುಕೊಳ್ಳುವಂತಹ ಜಯ ದೊಡ್ಡ ಜಯ ಆಗುತ್ತೆ. ಅದು ಮುಂದೆ ನಾವು ಜೀವನದಲ್ಲಿ ಯಾವುದೇ ಸವಾಲುಗಳನ್ನು ಎದುರಿಸಿ ಗೆಲ್ಲೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಅಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಈ ದಿನ ಮಾಡಿದ್ದೀನಿ ಗೆಳೆಯರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ನಿಮ್ಮ ಪ್ರತಿಕ್ರಿಯೆಗಳು ಬಹಳ ಮುಖ್ಯ ಗೆಳೆಯರೆ. ನಿಮ್ಮ ಪ್ರತಿಕ್ರಿಯೆ ಆಗಾಗ ಬರ್ತಿರಲಿ. ಮುಂದಿನ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಗೆಳೆಯರೆ. ನಮಸ್ಕಾರಗಳು.